ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಪತ್ನಿಯ ರುಂಡ ಚೆಂಡಾಡಿದ್ದಾನೆ ಪತಿ. ರುಂಡವನ್ನು ಕತ್ತರಿಸಿಕೊಂಡು ಅದೇ ರುಂಡವನ್ನು ಹಿಡ್ಕೊಂಡು ಪೊಲೀಸ್ ಠಾಣೆಗೆ ಬಂದಿದ್ದಾನೆ. ಆನೇಕಲ್ನ ಚಂದಾಪುರದ ಹೀಲಲಿ ಅನ್ನುವಂಥ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಹೆಬಗೋಡಿ ನಿವಾಸಿ ಮಾನಸ 26 ವರ್ಷ ಪ್ರಾಯದವರು, ಮೃತ ಮಹಿಳೆ. 5 ವರ್ಷ ಪ್ರೀತಿ ಮಾಡಿದ್ರಂತೆ. ಪ್ರೀತಿ ಮಾಡಿ ಮದುವೆ ಆಗಿದ್ರು ಇವರಿಬ್ರು, ಮಾನಸ ಮತ್ತು ಶಂಕರ್. ಆದರೆ ಮನೆಯಲ್ಲಿ ಪ್ರಿಯಕರ ಏನು ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ದ, 2 ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದ. ಏಕಾಏಕಿ ಒಂದಿನ ಮೊದಲೇ ಬಂದಿದ್ದ. ಬಂದು ನೋಡಿದ್ರೆ ಮನೆಯಲ್ಲಿ ಮತ್ತೊಬ್ಬ ಇದ್ದ. ಈ ಪ್ರಿಯಕರನ ಜೊತೆಗೆ ಪತ್ನಿಯ ಚಲ್ಲಾಟವನ್ನು ನೋಡಿ ಏಕಾಏಕಿ ಅವರಿಬ್ಬರನ್ನ ಹೊರಗಡೆ ಅಟ್ಟುಬಿಟ್ಟಿದ್ದಂತೆ. ಹೊರಗಡೆ ಅಟ್ಟಿದ ಮೇಲೂ ಕೂಡ ಆಕೆ ಪದೇ ಪದೇ ಬಂದು ಗಲಾಟೆ ಮಾಡೋದೆಲ್ಲ ಮಾಡ್ತಾ ಇದ್ಲಂತೆ. ಆ ಸಿಟ್ಟಿಗೆ, ಆ ಕೋಪಕ್ಕೆ ಆಕ್ರೋಶಗೊಂಡು ಆಕೆಯ ತಲೆಯನ್ನು ಮುಂಡದಿಂದ ಬೇರ್ಪಡಿಸಿ ಬಿಟ್ಟಿದ್ದಾನೆ. ರುಂಡ ಹಿಡ್ಕೊಂಡೇ ಪೊಲೀಸ್ ಸ್ಟೇಷನ್ಗೆ ಬಂದು ಶರಣಾಗಿದ್ದಾನೆ. ಸದ್ಯ ಪೊಲೀಸರು ಅಲ್ಲಿಗೆ ಬಂದು ನೋಡಿ, ಇದೇ ವೆಹಿಕಲಲ್ಲಿ ತಗೊಂಡು ಬಂದಿರೋದು ರುಂಡವನ್ನು ಕಾಲಡಿಗಡೆ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದು ನಾನು ಕತ್ತರಿಸಿದ್ದೀನಿ ನನ್ನ ಪತ್ನಿಯ ತಲೆಯನ್ನು, ಅರೆಸ್ಟ್ ಮಾಡಿ ನನ್ನನ್ನು ಅಂತ ಹೇಳಿ ಶರಣಾಗಿದ್ದಾನೆ. 5 ವರ್ಷ ಪ್ರೀತಿ ಪ್ರೇಮದಿಂದ ಮದುವೆ ಆಗಿದ್ರು ಇವರು 5 ವರ್ಷದ ಹಿಂದೆ. 5 ವರ್ಷ ಪ್ರೀತಿ ಮಾಡಿ ಒಂದು ಮಗು ಇದೆಯಂತೆ. ಪ್ರೀತಿ ಆದಮೇಲೆ ಈಕೆ ಪರ ಪುರುಷನ ಸಹವಾಸ ಮಾಡ್ಕೊಂಡಿದ್ಲು. ಪತಿ ಮನೆಯಲ್ಲಿ ಇಲ್ಲದೇ ಇರುವ ಸಂದರ್ಭದಲ್ಲಿ ಪರ ಪುರುಷನ ಜೊತೆಗೆ ಚಲಾಟ ಆಡ್ತಾ ಇದ್ಲು. ಅದನ್ನು ಗಮನಿಸಿ ಅದು ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ ನಂತರ ಪತ್ನಿಯನ್ನು ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟಿದ್ದಂತೆ ಪತಿ. ಅದಾದ ಮೇಲೂ ಆಕೆ ಮನೆ ಬಳಿ ಬರೋದು ಅದು ಇದು ಮಾಡ್ತಾ ಇದ್ದಂತೆ. ಅವನೊಬ್ಬನೇ ಇದ್ದಂತೆ ಆ ಮನೆಯಲ್ಲಿ. ಮನೆ ಬಳಿ ಬಂದು ಪದೇ ಪದೇ ಗಲಾಟೆ ಆಗ್ತಿದ್ದ ಸಂದರ್ಭದಲ್ಲಿ ಅದು ಅತಿರೇಕಕ್ಕೆ ತಿರುಗಿ ಕತ್ತಿಯಿಂದ ಆಕೆಯ ತಲೆಯನ್ನೇ ತುಂಡರಿಸಿ ನೇರವಾಗಿ ಸ್ಟೇಷನ್ಗೆ ಬಂದು ಆತ ಶರಣಾಗಿದ್ದಾನೆ. ಲವ್ ಮಾಡ್ಕೊಂಡು ಹೋದ್ರಲ್ವಾ, ನಮ್ಮ ಕಣ್ಣಿಗೆ ಕಾಣಿಸ್ತಿರೋ ಅವ್ರ ಪಾಡ್ಗೆ ಅವರಿದ್ರು, ನಮ್ಮ ಪಾಡ್ಗೆ ನಾವು ಹೊರಟೋದ್ಲು ಅಂದ್ಬಿಟ್ಟು ಸುಮ್ಮನೆ ಇದ್ರಿ. ಆಮೇಲೆ ಮಗುನ ಎತ್ಕೊಂಡು ಬಂದ್ಲು ಮನೆಗೆ. ಆಮೇಲೆ ಕೇಳಿದೆ ಏನಮ್ಮ ಈ ಥರ ಅಂದರೆ, ನಾನು ಈ ಥರ ಲವ್ ಮಾಡಿ ಮದುವೆ ಆಗಿದ್ದೀನಿ, ಮಗು ಐತೆ ಅಂತ ನಮ್ಮ ಮನೆಗೆ ಬಾಣ ಅಂತಾನೆ ನಮ್ಮ ಮನೆಗೆ ಬಂತು. ಸರಿ ಅಂದ್ಬಿಟ್ಟು ನಾವು ಸುಮ್ಮನೆ ನಮ್ಮ ಪಾಡ್ಗೆ ನಾವು ಸಾಕ್ಕೊಂಡು ಇದ್ರಿ. ಆಮೇಲೆ ಮತ್ತೆ ಕರ್ಕೊಂಡು ಹೋದ್ಮೇಲೆ ಅವ್ರ ಮನೆಯಲ್ಲಿ ಇಟ್ಕೊಂಡಿದ್ರೇನೋ ನಮಗೆ ಗೊತ್ತಾಗಲಿಲ್ಲ. ನಾವೇನು ತಲೆಗೆ ಹಾಕ್ಕೊಂಡಿಲ್ಲ ಸರ್. ಅವ್ರ ಪಾಡ್ಗೆ ಅವರಿದ್ದರು. ಮತ್ತೆ ಮನೆ ಮಾಡಿದ್ರು. ಮನೆ ಮಾಡಿ ಮತ್ತೆ ಅಮ್ಮ ನಾವು ಇಲ್ಲಿದ್ದೀರಿ ಚೆನ್ನಾಗಿದ್ದೀರಿ ಅಂತಲೂ. ಸರಿ ಅಂದ್ಬಿಟ್ಟು ನಾನು ಮಗ ಇದ್ದಾನೆ ಅಂದ್ಬಿಟ್ಟು ಸುಮ್ಮನೆ ಆಗೋದ್ರಿ. ಅವಾಗ ಜಗಳ ಮಾಡೋರು ಅವರು. ಗಂಡ ಹೆಂಡತಿ ಜಗಳ ನಾವು ಯಾಕೆ ಸುಮ್ಮನೆ ತಲೆ ಹಾಕ್ಬಾರ್ದು ಅಂತ ನಾವು ಸುಮ್ಮನೆ ಆಗ್ತಾಯಿದ್ದೆ. ಅವ್ರಿಗೆ ಯಾರು ಸರ್ ನೀವು ಅಂದರೆ ನಾವು ಪೊಲೀಸವರು. ಸರಿ ಅಂದ್ಬಿಟ್ಟು ಏನು ಸರ್ ಏನು ಹೇಳಿ ಅಂದರೆ, ನಿಮ್ಮ ಮಗಗೆ ಚಾಕು ಹಾಕ್ಬಿಟ್ಟಿದ್ದಾನೆ ಅಂತ ಅಂತಾರೆ. ಸರಿಯಾಗಿ ಹೇಳಿ ಸರ್ ಯಾಕೆ ಈ ಥರ ಹೇಳ್ತೀರಿ ಅಂದರೆ, ಇಲ್ಲಮ್ಮ ನಿಮ್ಮ ಮಗಳಿಗೆ ಕೇಸಾಗಿದೆ, ಗಂಡ ಚಾಕುಲ್ಲಿ ಸುತ್ತಿಬಿಟ್ಟಿದ್ದಾನೆ. ಆದರೂ ನನಗೆ ಯಾಕೋ ತಲೆ ಸುತ್ತದಂಗಾಗಿ ಅಲ್ಲೇ. ರಾಘವೇಂದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಏನಾಯ್ತು ಘಟನೆ? ಯಾಕೆ ಪತ್ನಿಯ ರುಂಡವನ್ನ ಕಟ್ ಮಾಡುವಷ್ಟು ಕಟುಕನಾಗ್ಬಿಟ್ಟ ಪತಿ ಅಂತ? ಎಸ್ ಪ್ರಣುತ್, ಇವರು ಶಂಕರ್ ಹಾಗೂ ಇವರಿಬ್ರು ಗಂಡ ಹೆಂಡತಿ. ಮಾನಸ ಸಾಕಷ್ಟು ವರ್ಷಗಳ ಹಿಂದೆ ಪ್ರೀತಿಸಿ ಕೂಡ ಮದುವೆ ಆಗಿದ್ರು. ಜೊತೆಗೆ ಅವರಿಗೆ ಒಂದು ಪುಟಾಣಿ ಒಂದು ಬಾಲಕಿ ಕೂಡ ಮಗು ಕೂಡ ಇದ್ಲು. ಇವರಿಬ್ಬರ ಸಂಸಾರ ಚೆನ್ನಾಗಿ ನಡೆಯುವಂತ ಒಂದು ಸಂದರ್ಭದಲ್ಲಿ ಇತ್ತೀಚೆಗೆ ಮಾನಸನ ಒಂದು ಬಿಹೇವಿಯರ್ ಅಲ್ಲಿ ಸಾಕಷ್ಟು ಬದಲಾವಣೆಯನ್ನ ಶಂಕರ್ ನೋಡಿದ್ದಾನೆ. ಜೊತೆಗೆ ಶಂಕರ್ ಕೆಲಸದ ಮೇಲೆ ಹೊರಗಡೆ ಹೋದಾಗ 1 ದಿನ 2 ದಿನ ತಡವಾಗಿತ್ತು ಕೂಡ ಬರೋದು. ಮೊನ್ನೆ ಇದೇ ತಿಂಗಳ 3ನೇ ತಾರೀಕಿನಂದು ಕೂಡ ಅದೇ ರೀತಿ ಶಂಕರು ಕೆಲಸಕ್ಕೆ ಅಂತ ಹೇಳಿ ಮುಂದಿನ ದಿನ ಬರ್ತೀನಿ ಅಂತ ಹೇಳಿ ಅವನು ಕೆಲಸಕ್ಕೆ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ರಾತ್ರಿ ಏಕಾಏಕಿ ಮನೆಗೆ ವಾಪಸ್ ಆಗ್ತಾನೆ. ಕೆಲಸ ಬೇಗ ಮುಗೀತು ಅಂದಾಗ ಆ ಸಂದರ್ಭದಲ್ಲಿ ಆ ಪ್ರಿಯಕರನ ಜೊತೆ ಹೆಂಡತಿ ಇದ್ದಿದ್ನ ಅಲ್ಲೇ ಸ್ಥಳದಲ್ಲಿ ಶಂಕರ್ ನೋಡ್ತಾನೆ. ಆದ್ರೆ ಶಂಕರ್ ಆ ಟೈಮಲ್ಲಿ ತಾಳ್ಮೆ ಕಳೆದುಕೊಳ್ಳದೆ ಅವರಿಬ್ಬರನ್ನ ನೀವು ದಯವಿಟ್ಟು ಮನೆಯಿಂದ ಹೊರಗಡೆ ಹೋಗಿ ಅಂತ ಅವರಿಬ್ಬರನ್ನ ಮನೆಯಿಂದ ಕೂಡ ಹಾಕಿದ್ದಾನೆ. ನೀವಿಬ್ಬರು ಎಲ್ಲೋ ದೂರವಾಗಿ ಹೊರಟೋಗಿ ನೀವು ಇಲ್ಲಿ ಬರಬೇಡಿ ಅಂತೇಳಿ ಅವನು ಹೊರಗಡೆ ಕಳಿಸಿ ಸುಮ್ಮನೆ ಆಗ್ತಾನೆ. ಅದಾದ ನಂತರ ಕೂಡ ಹೆಂಡತಿ ಅವಳು ಏನಿದ್ದಾಳೆ, ಅವಳು ಪದೇ ಪದೇ ಶಂಕರ್ಗೆ ಫೋನ್ ಮಾಡೋದಾಗಿರ್ಬೋದು, ಮನೆ ಹತ್ರ ಬರೋದಾಗಿರ್ಬೋದು, ಆ ರೀತಿ ಸಾಕಷ್ಟು ತೊಂದರೆಗಳನ್ನ ಕೂಡ ಕೊಡ್ತಿರ್ತಾಳೆ. ಜೊತೆಗೆ ಶಂಕರ್ನ ಮನಸ್ಥಿತಿ ಕೂಡ ಸಾಕಷ್ಟು ಹದಗೆಟ್ಟೋಗಿರುತ್ತೆ. ಜೊತೆಗೆ ನಿನ್ನೆ ಮದ್ಯವನ್ನ ಕೂಡ ಸೇವಿಸಿದ್ದ ಅಂತ ಹೇಳಿ ಕೂಡ ಒಂದು ಮಾಹಿತಿ ಇರುವಂತದ್ದು. ಮದ್ಯ ಸೇವಿಸಿದ ಜೊತೆಗೆ ಅವಳ ಪತ್ನಿಯ ಮೇಲಿದ್ದ ಒಂದು ಕೋಪ, ಅದೇ ಟೈಮಲ್ಲಿ ಅವಳು ಮನಸ ಬಂದು ಅಲ್ಲಿ ಜಗಳವನ್ನ ಕೂಡ ಆಡಿರುವಂತದ್ದು. ಆ ಒಂದು ಕೋಪದಲ್ಲಿ ಆಕೆಯ ತಲೆಯನ್ನ ಮಚ್ಚಿನಲ್ಲಿ ಕಡಿದು ತೆಗೆದುಕೊಂಡು ಸ್ಟೇಷನ್ಗೆ ನೇರವಾಗಿ ಬಂದು ಪೊಲೀಸರ ಮುಂದೆ ಅವನು ಶರಣಾಗಿರುವಂತದ್ದು. ಪ್ರಣವ್, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.